ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾವಿವತ್ತು ಒಂದು ವೀಕೆಂಡ್ ಗೆಟ್ ಅವೇ ಥರ ಇರಲಿ ಅಂತ ಬೆಂಗಳೂರಲ್ಲಿ ಇದು ಬೇಜಾರಾಗಿತ್ತು. ಆ ಟ್ರಾಫಿಕ್ಕು, ಆ ಸಿಗ್ನಲ್ಲು, ಅದ್ರ ಮಧ್ಯೆ ಎಲ್ಲ ಓಡಾಡಿ ಒಂದು ಬ್ಯೂಟಿಫುಲ್ಲಾಗಿ ಪೀಸ್ಫುಲ್ ಮೈಂಡ್ ಬೇಕು ಅಂತ ಹೇಳಿ ಒಂದು ಗ್ರೀನರಿ ಮಧ್ಯಕ್ಕೆ ಹೋಗಬೇಕು ಅಂತ. ದಟ್ಟು ಮಾನ್ಸೂನ್ ಬೇರೆ ಇದೆ. ಸೊ ಈ ಮಾನ್ಸೂನಲ್ಲಿ ನನಗೆ ಡ್ರೈವಿಂಗ್ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ವಿಡಿಯೋನಲ್ಲಿ. ಆ್ಯಂಡ್ ನನ್ನ ಜೊತೆ ಬಂದಿರೋದು ನನ್ನ ಹಸ್ಬೆಂಡ್. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ ಕನ್ನಡದ ಜನತೆಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸೀಕ್ರೆಟ್ ಹೇಳ್ಬಾರ್ದು. ಯಾಕೆ ಹೇಳಬಾರ್ದು? ನೀ ಹೇಳಿದ್ಯಲ್ಲ ಅದಕ್ಕೆ. ಪರವಾಗಿಲ್ಲ, ಫಾಲೋ ಮಾಡ್ತಾನೆ ಹೆಂಡ್ತಿ ವರ್ಡ್ಸ್ನ. ಮಾಡಲೇಬೇಕು, ಹೊಟ್ಟೆ ಪಾಡು. ಸೊ ಎಸ್, ಹೋಗ್ತಾ ಇದ್ದೀವಿ. ಇನ್ನು 3 hours ಜರ್ನಿ ಇದೆ ಇಲ್ಲಿಂದ. ನಾವು 5 ಗಂಟೆಗೇ ಬೆಂಗಳೂರಿಂದ ಹೊರಟಿದ್ದು. ಅಲ್ಲಿಂದ ಹೊರಟು ಮೈಸೂರಲ್ಲಿ ಕೇಶವನ್ ತಂಗಿ ಮನೆ ಇದೆ. ಸೊ ಅಲ್ಲಿ ಬಂದು ತಿಂಡಿಗೆ ಅಂತ ಇನ್ವೈಟ್ ಮಾಡಿದರು. ಆ್ಯಂಡ್ ಇವತ್ತು ರಕ್ಷಾಬಂಧನ ಕೂಡ ಅಲ್ವಾ. ಸೊ ಹಾಗಾಗಿ ರಾಖಿ ಕಟ್ಟಿ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಮೈಸೂರಿಂದ 3 hours ಇದೆ. ಲೆಟ್ಸ್ ಗೋ. ಹೌಸ್ ದ ಜೋಶ್? ಹಾಯ್. ಓಕೆ, ನೀನು ಹೇಳಬೇಕು ಹೌ ಇಸ್ ದ ಜೋಶ್ ಅಂತ. ಜೋಶ್ ತುಂಬ ಜಾಸ್ತಿನೇ ಇದೆ. ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇ ಇದೆ, August 10th. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಪ್ರಕಾರ ಇವತ್ತು, ಬಟ್ ಆ್ಯಕ್ಚುಯಲ್ ಬರ್ತ್ಡೇ ಇರೋದು ನಾಳೆ. ಓಕೆ, ಸೊ ಇವಾಗ ಹೋಗೋಣ. ಅಲ್ಲಿ ಸಿಗ್ತೀನಿ ನಿಮಗೆ. ಬಾಯ್. ಸೊ ಅಲ್ಲಿ ಆನ್ ದ ವೇ ನಮಗೆ ದಾರಿನಲ್ಲಿ ಹೋಗ್ತಾ ಚೆಂಡು ಹೂವು ಮತ್ತು ಸೂರ್ಯಕಾಂತಿ ಹೂವು ಅಂದರೆ ಸನ್ಫ್ಲವರ್, ಅದರದ್ದು ಹೂವಿನ ತೋಟ ಇತ್ತು. ಅದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಹೋಗೋರು ಬರೋರು ಎಲ್ಲರೂ ಅಲ್ಲಿ ಗಾಡಿನ ನಿಲ್ಲಿಸಿ ಫೋಟೋಸ್ ತೆಗೆಸ್ಕೊತಾ ಇದ್ರು. ಅದು ಒಂಥರ ಟೂರಿಸ್ಟ್ ಸ್ಪಾಟ್ ಥರನೇ ಆಗೋಗಿತ್ತು. ತಿನ್ನೋಕ್ಕೂ ತುಂಬ ಐಟಮ್ಸ್ ಸಿಗ್ತಾಯಿತ್ತು. ನೋಡಿ ಎಷ್ಟು ಕಾರ್ ನಿಂತಿದೆ ಅಂತ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ರೋಡ್ ಅಂತೂ ಸೂಪರಾಗಿತ್ತು. ಅಕ್ಕಪಕ್ಕ ಫುಲ್ ಫಾರೆಸ್ಟು, ಸಿಂಗಲ್ ರೋಡ್ ಇತ್ತು. ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡಬೇಕು. ಸಖತ್ ಎಂಜಾಯ್ ಮಾಡ್ಕೊಂಡು ಡ್ರೈವಿಂಗ್ ಮಾಡಿದ್ವಿ. ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಸ್ವಲ್ಪ ಮಳೆ ಬರ್ತಾ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು ಅಂತ ನಮಗೆ ಅನ್ನಿಸ್ತು. ಆನ್ ದ ವೇ ನಮಗೆ ಹೋಗ್ತಾನೆ ಕಾಣಿಸಿದೆ ರೋಡಲ್ಲಿ ಬಂಡೀಪುರ ಫಾರೆಸ್ಟ್ ಒಳಗೆ ಹೋಗ್ಬೇಕಲ್ವಾ. ಸೊ ಎಲಿಫೆಂಟ್ಸ್ ಎಷ್ಟೊಂದಿದೆ. ಆ್ಯಕ್ಚುಲಿ ರೋಡ್ ಮಧ್ಯಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಕೇಳ್ಕೊಂಡಿದ್ದೆ, ದೇವರೇ ನಮಗೆ ಆನೆ ಸಿಗ್ಲಪ್ಪ ಅಂತ. ಸೀರಿಯಸ್ಲಿ ನಂಬ್ತಿರೋ ಬಿಡ್ತಿರೋ, ಫುಲ್ ಒಂದು ಫ್ಯಾಮಿಲಿ ಸಿಕ್ಕಿದೆ. ಫುಲ್ ಒಂದು ಫ್ಯಾಮಿಲಿ. ಅಷ್ಟು ಪವರ್ಫುಲ್ ನನ್ನ ಬೇಡಿಕೆ. ಕೇರಳ ಎಂಟರ್ ಆದ್ವಿ ನಾವು ಇವಾಗ. ಹುಲಿ ಸಂರಕ್ಷಿತ ಪ್ರದೇಶ ಮುಗಿತಾ? ಇದೆ ಇನ್ನ ಇದೆಯಾ? ಓಕೆ, ಹುಲಿ ಕಾಣಿಸುತ್ತಾ ನೋಡೋಣ ಇವಾಗ. ನಮಗೆ ಕೇರಳದಿಂದ ಕರ್ನಾಟಕಕ್ಕೆ ಬರ್ತಿರೋ ಜನ ನೋಡಿ ಇಲ್ಲಿ. ಅದೇ ಏನಕ್ಕೆ ಇಷ್ಟೊಂದು ಜಾಮ್ ಆಗಿದೆ ಇಲ್ಲಿ? ಅದು ಟಿಕೆಟ್ ತಗೊಂಡು ಹೋಗ್ಬೇಕಲ್ಲ, ಒಬ್ಬೊಬ್ಬರಾಗಿ. ಸ್ಟಿಲ್ ನಾವೆಲ್ಲಿ ಬರುವಾಗ ನಮ್ಗೆ ಅಷ್ಟೊಂದೇನು ಇರಲಿಲ್ಲ. ಅಂದ್ರೆ ತುಂಬಾ ವೆಹಿಕಲ್ಸ್ ಇದೆ. ಇಂಪೋರ್ಟ್ ಜಾಸ್ತಿ ಆಗಿದೆ ನಮಗೆ ಎಕ್ಸ್ಪೋರ್ಟ್ಗಿಂತ. ನಮ್ಮ ಕರ್ನಾಟಕ ರಾಜ್ಯನೇ ಹಾಗೆ, ಎಲ್ಲರನ್ನೂ ಸೆಳೆದು ಬಿಡುತ್ತೆ. ಸೊ ಫೈನಲಿ ನಾವಿವಾಗ ಬಂದಿದ್ದೀವಿ, ರೀಚ್ ಆದ್ವಿ. ಟೈಮ್ 12:55 ಆಗಿದೆ. ಜಸ್ಟ್ ನಾವು ರೀಚ್ ಆಗಿದ್ದೀವಿ. ನಾವು ಪಾರ್ಕಿಂಗ್ ಮಾಡಿದ್ದೀವಿ ಕಾರ್ನ. ರೆಸಾರ್ಟ್ ಅವರೇ ಬಂದು ನಮ್ಮನ್ನು ಪಿಕ್ ಮಾಡ್ತಾರೆ. ಸೊ ನಾವು ಬಂದಿರೋದು ಎಲ್ಲಿಗೆ ಗೊತ್ತಾ? ಐ ವಿಲ್ ಶೋ ಯು ನಾವು. ಸೊ ಅಲ್ಲಿಗೆ ಹೋಗೋಕ್ಕೆ ರೋಡ್ ಹೆಂಗಿತ್ತು ಅಂತ ನೋಡೋಣ ಇವಾಗ. ಓ ಮೈ ಗಾಡ್, ಆಲ್ಮೋಸ್ಟ್ ಯಾವುದೋ ರೈಡಲ್ಲಿ ಕೂತ್ಕೊಂಡಿರೋ ಥರ ಫೀಲ್ ಆಗ್ತಾ ಇದೆ. ಇಟ್ಸ್ ವೆರಿ ಥ್ರಿಲ್ಲಿಂಗ್.
2 ಕಿಲೋಮೀಟರ್ಸ್ ಇದೇ ಥರ ಹೋಗಬೇಕು. ದಟ್ಸ್ ವೈ ಇಟ್ ಇಸ್ ಶೋಯಿಂಗ್ 30 minutes ಫಾರ್ 2 kilometers. ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಕೇರಳದಲ್ಲಿ ತುಂಬ ಚಳಿ ಇರುತ್ತೆ ಅಂತ ನಾನು ಏನೇನೋ ಪುಲೋವರ್ ಜಾಕೆಟ್ಸ್ ಎಲ್ಲ ಇಟ್ಕೊಂಡು ಬಂದೆ, ಬಟ್ ಆಪೋಸಿಟ್ ಆಗಿದೆ, ತುಂಬಾ ಸೆಕೆ ಇದೆ ಇಲ್ಲಿ. ಎಸ್, ಹೋಗೋಣ. ಹಾಯ್ ಮಾಡ, ಕೈ ಬಿಟ್ರೆ ಬಿದ್ದೋಗ್ಬಿಡ್ತೀವಿ ಚಿಕ್ಕಿಂದ. ತುಂಬ ಶೇಕ್ ಆಗ್ತಿದೆ. ಸೊ ಎಸ್, ನೀವೆಲ್ಲರೂ ಆಲ್ರೆಡಿ ನೋಡ್ತಾರ, ನಾವು ಸ್ಟೇ ಆಗಿದ್ದು ಅವಡಲೆ ರೆಸಾರ್ಟ್, ಅದಿರೋದು ವಯನಾಡ್, ಕೇರಳದಲ್ಲಿ. ಸೊ ಈ ರೆಸಾರ್ಟ್ ಇರೋದು ಕಾಫಿ ಪ್ಲಾಂಟೇಶನ್ ಮಧ್ಯದಲ್ಲಾಗಿರೋದ್ರಿಂದ ರೋಡ್ ಸ್ವಲ್ಪ ಆಫ್ ರೋಡಿಂಗ್ ಥರ ಇತ್ತು, ಟ್ರಿಕ್ಕಿ ಆಗಿತ್ತು. ಫೈನಲಿ ಆಫ್ಟರ್ 2 ಲಾಂಗ್ ಕಿಲೋಮೀಟರ್ಸ್ ನಾವು ನಮ್ಮ ರೆಸಾರ್ಟ್ನ ರೀಚ್ ಆಗಿದ್ದೀವಿ. ರೆಸಾರ್ಟ್ ಅಂತೂ ಸೂಪರ್ ಆಗಿದೆ. ಎಸ್, ರೆಸಾರ್ಟ್ ಟೂರ್ ಕಂಪ್ಲೀಟಾಗಿ ಮಾಡಿಸ್ತೀನಿ ನಾನು ನಿಮಗೆ, ತುಂಬ ಸಕ್ಕತ್ತಾಗಿದೆ. ಸೊ ತೋರಿಸ್ತೀನಿ ಕಂಪ್ಲೀಟ್ ರೆಸಾರ್ಟ್ ಯಾವ ಥರ ಇದೆ ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಜೀಪಲ್ಲಿ ಬಂದು ಇವಾಗ ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಸಖತ್ತಾಗಿದೆ ಗೊತ್ತಾ, ಫುಲ್ ಗ್ರೀನರಿ ಇದೆ, ಗ್ರೀನರಿ ಮಧ್ಯದಲ್ಲಿ ನಮ್ಮ ರೂಮ್ ಇದೆ. ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ಅದು ಈ ಮಾನ್ಸೂನ್ಗೂ ಅದಕ್ಕೂ ಸಖತ್ತಾಗಿದೆ. ಸುತ್ತ ಫುಲ್ ಕಾಫಿ ಪ್ಲಾಂಟೇಶನ್. ದಿಸ್ ಈಸ್ ಅವರ್ ರೂಮ್. ವಾವ್, ಸಖತ್ತಾಗಿದೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ನಾವು ಒಂದು ರೆಸಾರ್ಟಲ್ಲಿ ಸ್ಟೇ ಆಗ್ತಾ ಇರೋದು, ಈ ಥರ ವುಡನ್ ಕಾಟೇಜಲ್ಲಿ. ಎಸ್, ನಾವು ಬುಕ್ ಮಾಡಿರೋದು ವುಡನ್ ಕಾಟೇಜ್. ಈ ವ್ಯೂ ನೋಡಿ ಏನು ಸಖತ್ತಾಗಿದೆ. ಸೋ ಬ್ಯೂಟಿಫುಲ್ ಅಲ್ವಾ? ಹೌದು, ರಿಯಲ್ ಆಗಿ ಸಖತ್ತಾಗಿ ಕಾಣಿಸ್ತಿದೆ. ಎಸ್, ಇದು 7, ನಮ್ದು 4. ಓಕೆ, ಸೀರಿಯಸ್ಲಿ ಸಖತ್ತಾಗಿದೆ. ದಿಸ್ ಈಸ್ ಅವರ್ ವಿಲ್ಲಾ ಫಾರ್ ದ ನೆಕ್ಸ್ಟ್ 1 day. ಒಳಗೆ ಬಂದಿದ ತಕ್ಷಣ ಈ ಥರ ಬ್ಯೂಟಿಫುಲ್ ವುಡನ್ ಕಾಟೇಜಸ್ ಇದೆ. ವಿಂಡೋಸ್ ಇರ್ಬೋದು, ಎಲ್ಲದು ವುಡನಲ್ಲೇ ಮಾಡಿದ್ದಾರೆ. ಈವನ್ ಫ್ಲೋರಿಂಗು ಅಷ್ಟೇ, ವಾಲ್ಸ್ ಇರ್ಬೋದು, ಎಲ್ಲದು ಫುಲ್ ವುಡನ್ನಲ್ಲಿ ಇರೋದು. ಇದು ಹೊರಗಡೆ ಆ್ಯಕ್ಚುಲಿ ಸ್ವಲ್ಪ ಚಳಿ ಇದೆ, ಬಟ್ ಇಷ್ಟೋ ತನಕ ತುಂಬ ಸೆಕೆ ಆಗ್ತಿತ್ತು, ಬಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಸೊ ಸ್ವಲ್ಪ ಚಳಿ ಆಗ್ತಿದೆ. ಈ ವಿಂಡೋ ನಂಗೆ ತುಂಬಾ ಇಷ್ಟ ಆಯಿತು, ಒಂಥರ ಸಕ್ಕತ್ತಾಗಿದೆ. ಇಲ್ಲಿ ಕೂತ್ಕೊಂಡು ಫೋಟೋಶೂಟ್ಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅಥವಾ ಕಾಮಾಗಿ ಕೂತ್ಕೊಂಡು ಏನಾದರೂ ಬುಕ್ಸ್ ಓದೋದಿರ್ಬೋದು, ಆ ಥರ ಎಲ್ಲ ಮಾಡೋಕ್ಕೆ ಈ ವಿಂಡೋ ಪರ್ಫೆಕ್ಟಾಗಿದೆ. ಹೊರಗಡೆ ವ್ಯೂವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ವಿತ್ ದಿಸ್ ವುಡನ್ ಕಾಟೇಜ್. ಈ ಕಡೆನೂ ಅಷ್ಟೇ, ಓದೋಕ್ಕೆ ಅಂತ ಇವರೇ ಬುಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಡ್ರೆಸ್ಸಿಂಗ್ ಏರಿಯಾ ಇದೆ, ಟೈನಿ ಆಗಿರೋ ಒಂದು ಫ್ರಿಡ್ಜ್ ಇದೆ. ಆ್ಯಂಡ್ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಮೇಲ್ಗಡೆ ಏನಿದೆ ಅಂತ ನೋಡೋಣ. ಮೇಲ್ಗಡೆ ಮೆಟ್ಲು ಹೋಗಬೇಕು. ಇದೊಂಥರ ತುಂಬ ಅಥೆಂಟಿಕ್ ಆಗಿದೆ ಸ್ಟೆಪ್ಸು. ಮೇಲ್ ಬಂದರೆ ಓಕೆ, ಇಲ್ಲೊಂದು ಸಿಂಗಲ್ ಸೋಫಾ ಇದೆ. ಬೇಕಂದರೆ ಇಲ್ಲಿಗೆ ಬೆಡ್ ಹಾಕ್ಕೊಡ್ತಾರೆ ಕೇಳಿದ್ರೆ. ವೆರಿ ಬ್ಯೂಟಿಫುಲ್ ರೂಮ್. ಮೇಲಿಂದ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೆರಿ ನೈಸ್. ಸೊ ರೂಮ್ ಒಳಗೆ ಬಂದು ಸೆಟಲ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಊಟ ಮಾಡೋಕ್ಕೂ ಅಷ್ಟೇ ಅಲ್ಲೇ ರೆಸ್ಟೋರೆಂಟ್ ಇತ್ತು. ಬಿಕಾಸ್ ಒಂದ್ಸತಿ ನಾವು ರೆಸಾರ್ಟ್ ಒಳಗೆ ಬಂದಮೇಲೆ ಮತ್ತೆ ಆಚೆ ಹೋಗಬೇಕಂದ್ರೆ ರೆಸಾರ್ಟ್ ಅವ್ರ ಜೀಪಲ್ಲೇ ಹೋಗಬೇಕು. ನಮ್ಮ ಓನ್ ವೆಹಿಕಲ್ ಅಲ್ಲಿಗೆ ಅಲೌ ಮಾಡಲ್ಲ, ಬಿಕಾಸ್ ರೋಡ್ ಆ ಥರ ಇದೆ, ಹಾಗಾಗಿ. ಸೊ ಒಂದು ಸತಿ ರೆಸಾರ್ಟ್ ಒಳಗೆ ಬಂದಮೇಲೆ ಪದೇ ಪದೇ ಆಚೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ನಾವು ಏನು ಬೇಕು ಅಂತ ಫುಡ್ ಆರ್ಡರ್ ಮಾಡಿದರೆ ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ರೆಸ್ಟೋರೆಂಟ್ ಇರೋ ಕಡೆನೂ ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ವ್ಯೂ ಜೊತೆಗೆ ನಾವು ನಮ್ಮ ಫುಡ್ನ ಎಂಜಾಯ್ ಮಾಡಿದ್ವಿ. ಯು ಕ್ಯಾನ್ ಸಿ ಹಿಯರ್ ಎಷ್ಟು ಸೂಪರ್ ಆಗಿದೆ ವ್ಯೂ ಅಂತ. ಸಿನ್ಸ್ ಈ ರೆಸಾರ್ಟ್ ಇರೋದು ಕಾಫಿ ಪ್ಲಾಂಟೇಶನ್ ಮಧ್ಯೆ ಆಗಿರೋದ್ರಿಂದ ವ್ಯೂ ಅಂತೂ ಎಷ್ಟೇ ದೂರ ನಾವು ಕಣ್ಣು ಹಾಯಿಸಿದ್ರೂ ಬರೀ ಗ್ರೀನರಿ ಕಾಣಿಸ್ತಾ ಇತ್ತು. ಗ್ರೀನರಿ ಬಿಟ್ಟು ಇನ್ನೇನು ಕಾಣಿಸ್ತಾ ಇರಲಿಲ್ಲ. ಗ್ರೀನರಿ ಮಧ್ಯದಲ್ಲಿ ವುಡನ್ ಕಾಟೇಜಸ್.
ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಕೂಡ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು. ಸೊ ನಾವು ಲಂಚ್ಗೆ ಗೋಬಿ ಮಂಚೂರಿ, ಫ್ರೆಂಚ್ ಫ್ರೈಸ್ ಮತ್ತು ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಸಖತ್ತಾಗಿತ್ತು. ಫುಡ್ ಎಲ್ಲ ಆದಮೇಲೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿ ಪ್ರಕೃತಿ ಸೌಂದರ್ಯನ ಸವಿತಾ ಇದ್ವಿ. ಬೆಂಗಳೂರಿಂದ ಇಲ್ಲಿಗೆ ಬಂದು ಏನಾದರೂ 1-2 ಡೇಸ್ ಇದ್ಬಿಟ್ರೆ ಮೈಂಡ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ಜಾಗ ಇದು. ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು, ಎಲ್ಲಿ ಹೋದರೂ ಜನಜಂಗುಳಿಗಳು, ಟ್ರಾಫಿಕ್ಕು, ಸಿಗ್ನಲ್ಸು, ಕುಯ್ ಅಂತ ಹಾರ್ನ್ ಸೌಂಡ್ಗಳು, ಇದನ್ನೆಲ್ಲ ಕೇಳಿ ಕೇಳಿ ನಿಜವಾಗ್ಲೂ ಮೈಂಡ್ ಒಂಥರ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಆ ಒಂದು ಬ್ಯುಸಿ ಶೆಡ್ಯೂಲಿಂದ ಆಚೆ ಬಂದು ನಮ್ಮ ಮೈಂಡ್ ಆ್ಯಂಡ್ ಬಾಡಿನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಇದ್ದರೆ ಈ ಥರ ಜಾಗಕ್ಕೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ಏನು ಟ್ರಾಫಿಕ್ ಇರಲ್ಲ, ಯಾವ ಹೊಗೆ ಏನೂ ಇರಲ್ಲ, ಬರೀ ಪ್ರಕೃತಿ ಸೌಂದರ್ಯ ಇರುತ್ತೆ. ಅದನ್ನು ಸವಿತಾ ನಾವು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ನಿಜವಾಗ್ಲೂ ಒಂದು 3-4 ತಿಂಗಳಿಗೆ ಒಂದ್ಸತಿ ಇಲ್ಲಿಗೆ ಬಂದು 2 ಡೇಸ್ ಇದ್ದರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಖಂಡಿತವಾಗ್ಲೂ. ಊಟ ಆದಮೇಲೆ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸಂಜೆ 5 o'clock ಅಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂತ ಬಂದ್ವಿ. ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು ರೆಸಾರ್ಟಲ್ಲೇ. ಚೆನ್ನಾಗಿತ್ತು. ತುಂಬ ಕಡಿಮೆ ಜನ ಇದ್ದರು ಸ್ವಿಮ್ಮಿಂಗ್ ಪೂಲಲ್ಲಿ. ಅಂದರೆ ಇದು ಕಾಮನ್ ಏರಿಯಾದಲ್ಲಿ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲ್, ಆದ್ದರಿಂದ ಎಲ್ಲರಿಗೂ ಆ್ಯಕ್ಸಸ್ ಇತ್ತು. ಸೊ ನಾವು ತುಂಬ ಜನ ಇರ್ತಾರೇನೋ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಸಂಜೆ ಬಂದಿದ್ದರಿಂದ ಸ್ವಲ್ಪ ಇಳಿಯುವಾಗ ಚಳಿ ಅಂತ ಅನಿಸ್ತಿತ್ತು ನನಗೆ. ಸ್ಟಾರ್ಟಿಂಗಲ್ಲಿ ಹೋಗೋದೇ ಬೇಡ ಅಂದ್ಕೊಂಡಿದ್ದೆ, ಬಟ್ ನನಗೆ ನೀರನ್ನು ನೋಡಿ ರೆಸಿಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ತುಂಬಾ ಇಷ್ಟ ನನಗೆ ನೀರಲ್ಲಿ ಆಟಾಡೋದು ಅಂದರೆ. ಆ್ಯಂಡ್ ಗೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಕ್ಲೋರಿನ್ ಹಾಕಿರ್ತಾರೆ, ಅಷ್ಟೊಂದು ಚೆನ್ನಾಗಿರಲ್ಲ ನೀರು ಅಂತ. ಬಟ್ ಸ್ಟಿಲ್ ಆಟಾಡಬೇಕು ಅಂತ ತುಂಬಾ ಆಸೆ ಆಗುತ್ತೆ ನೀರು ನೋಡಿಬಿಟ್ರೆ. ನಂಗೆ ಹಾಗೆ ಇರೋಕ್ಕಾಗೋದೇ ಇಲ್ಲ. ಸೊ ಇಟ್ಸ್ ಓಕೆ, ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಹೇಳಿ ನಾನು ಫೈನಲಿ ಒಳಗೆ ಹೋದೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ತುಂಬ ಚಳಿ ಆಯಿತು, ಬಟ್ ಆಮೇಲೆ ಹಾಗೇ ಸರಿ ಹೋಯಿತು. ಒಂದು ಸತಿ ನಾವು ಕಂಪ್ಲೀಟ್ ಬಾಡಿ ವೆಟ್ ಮಾಡ್ಕೊಂಡ್ಬಿಟ್ರೆ ಅದು ನೀರೊಳಗಿದ್ರೂ ಅಷ್ಟೊಂದೇನು ಚಳಿ ಅಂತ ಫೀಲ್ ಆಗಲ್ಲ, ಬಿಸಿ ಅಂತಲೇ ಅನಿಸುತ್ತೆ. ಸೊ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ನಾನು ಮುಂಚೆ, ಬಟ್ ಪ್ರಾಕ್ಟೀಸ್ ತಪ್ಪೋಗ್ಬಿಟ್ಟಿತ್ತು, ಬರ್ತಾನೆ ಇರಲಿಲ್ಲ. ಸೊ ಹಾಗೆ ಸ್ವಲ್ಪ ಸ್ವಿಮ್ಮಿಂಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಕಲ್ತ್ಕೊಂಡೆ ಸ್ವಿಮ್ಮಿಂಗ್ನ. ನಾನು ಫ್ಲೋಟಿಂಗ್ ಬರುತ್ತೆ, ಬ್ಯಾಕ್ ಫ್ಲೋಟಿಂಗು, ಬಟ್ ಸ್ವಿಮ್ಮಿಂಗ್ ಪ್ರಾಕ್ಟೀಸಲ್ಲಿ ಇದ್ದರೆ ಬರುತ್ತೆ. ಬಟ್ ತುಂಬಾ ದಿನ ಆಗೋಗಿತ್ತು. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಸ್ವಿಮ್ಮಿಂಗ್ ಕಲ್ತಿದ್ದು. ಅದಾದಮೇಲೆ ಹಾಗೆ ಚಿಕ್ಕ ಪುಟ್ಟ ರೆಸಾರ್ಟಿಗೆ ಹೋದಾಗ ಇವಾಗ ಸ್ವಿಮ್ಮಿಂಗ್ ಮಾಡೋದು ಬಿಟ್ಟರೆ ಆನ್ ಅ ಡೈಲಿ ಬೇಸಿಸ್ ಸ್ವಿಮ್ಮಿಂಗ್ ಪ್ರಾಕ್ಟೀಸಲ್ಲಿರಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಟಚ್ ಬಿಟ್ಟೋಗಿರುತ್ತಲ್ಲ, ಪ್ರಾಕ್ಟೀಸ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಹಲೋ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಹಿಂದಿನ ದಿನ ಆಟಾಡ್ಕೊಂಡು ಹೋಗಾದಮೇಲೆ ನಾವು ಬಿಸಿ ನೀರಲ್ಲಿ ಶವರ್ ಮಾಡಿಕೊಂಡು ರಾತ್ರಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಕೂಡ ರೆಸ್ಟೋರೆಂಟಲ್ಲೇ ಇತ್ತು, ಬೊಫೆ ಸಿಸ್ಟಮ್ ಇತ್ತು. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನಾವು ಹೋಗಿದ್ದು ಲೇಟಾಗಿ ಹೋಗಿತ್ತು, ಬಿಕಾಸ್ ನಾವು ನೈಟ್ ಮೂವಿ ನೋಡ್ಕೊಂಡು ಮಲಗಿದ್ವಿ. ಆ್ಯಂಡ್ ನನ್ನ ಬರ್ಡೇ ಕೂಡ ಇದ್ದಿದ್ದರಿಂದ 12 o'clock ತನಕ ಎದ್ದಿದ್ದು, ಎಲ್ಲ ವಿಶಸ್ನ ಪಡ್ಕೊಂಡು ಅದಾದಮೇಲೆ ನಿದ್ದೆ ಮಾಡಿದೆ. ಸೊ ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಎಲ್ಲ ತಿಂಡಿನೂ ಖಾಲಿ ಆಗೋಗಿತ್ತು. ಅಲ್ಲಿ ಏನು ಉಳಿದಿತ್ತು ಅದನ್ನು ತಿಂತಾಯಿದ್ದೀವಿ. ಅದಾದಮೇಲೆ ತಿಂಡಿ ತಿಂದು ರೆಡಿಯಾಗಿ ನಾವು ಜಿಪ್ ಲೈನ್ಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ರೋಡ್ಗಳು ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿತ್ತು. ಅಕ್ಕಪಕ್ಕ 2 ಕಡೆನೂ ಫುಲ್ ಟೀ ಪ್ಲ್ಯಾಂಟೇಷನ್ಸ್ ಇರುತ್ತೆ. ನಾವು ಸ್ಟೇ ಆಗಿದ್ದು ರೆಸಾರ್ಟ್ ಇದ್ದಿದ್ದು ಕಾಫಿ ಪ್ಲ್ಯಾಂಟೇಷನ್, ಬಟ್ ಜಿಪ್ ಲೈನ್ ಇರೋದು ಟೀ ಪ್ಲ್ಯಾಂಟೇಷನಲ್ಲಿ. ರೋಡ್ ಇರ್ಬೋದು ಆ್ಯಂಡ್ ಹಿಲ್ ಸ್ಟೇಷನ್ಸ್ ಎಲ್ಲದು ತುಂಬಾ ಚೆನ್ನಾಗಿ ಕಾಣುತ್ತೆ ರೋಡಲ್ಲಿ ಹೋಗುವಾಗ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಟೀ ಪ್ಲ್ಯಾಂಟೇಷನ್ಸ್ ಮಧ್ಯದಲ್ಲಿ ಡೋಮ್ ಥರ ಇದೆಯಲ್ಲ, ಡೋಮ್ ಶೇಪ್ಡ್ ವಿಲಾಸ್ ಥರ, ಅದೆಲ್ಲದು ರೆಸಾರ್ಟೇನೆ. ಅಲ್ಲಿ ಸ್ಟೇ ಆಗೋಕ್ಕಂತೂ ಸಕ್ಕತ್ತಾಗಿರುತ್ತೆ.
ವಯನಾಡಿಗೆ ಬರೋಕ್ಕೆ ಮಾನ್ಸೂನ್ ಒಂಥರ ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಥರ ರೋಡೆಲ್ಲ ಮಳೆ ಬಂದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಇನ್ನೂ ಜಾಸ್ತಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಮ್ಮರಲ್ಲಿ ಬಂದರೆ ವರ್ತ್ ಅಂತ ಅನಿಸಲ್ಲ, ವಿಂಟರಲ್ಲಿ ಬಂದರೆ ತುಂಬಾ ಚಳಿ ಇರುತ್ತೆ, ಬಟ್ ಮಾನ್ಸೂನಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಹಲೋ, ಇವಾಗ ರೆಸಾರ್ಟಿಂದ ಬೆಳಗ್ಗೆ ಚೆಕ್ಔಟ್ ಮಾಡ್ಕೊಂಡು ಬಂದು ಜಿಪ್ಲೈನ್ಗೆ ಅಂತ ಬಂದಿದ್ದೀವಿ. ಯಾವ ಜಿಪ್ಲೈನ್ ಇದು? ಲಾಂಗೆಸ್ಟ್ ಜಿಪ್ಲೈನ್ ಇನ್ ವಯನಾಡ್. ಹಾಂ, ಎಲ್ಲ ಕಡೆ ಅನ್ಸುತ್ತೆ. ಇವಾಗ ಟೀ ಪ್ಲಾಂಟೇಶನ್ ಮಧ್ಯದಲ್ಲಿ ಜಿಪ್ಲೈನಲ್ಲಿ ಹೋಗಬೇಕು. ಲಾಂಗೆಸ್ಟ್ ಜಿಪ್ಲೈನ್ ಇದು. ಸೊ ಲೆಟ್ಸ್ ಗೋ. ಟೀ ಪ್ಲಾಂಟೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಒಟ್ಟಿಗೆ ಹೋಗೋಣ. ಈ ಥರ ಬಗ್ಗಿ ರೈಡು ಇದೆಯಾ? ನೈಸ್. ATV UTV. ಬಟ್ ನಾವು ಬಾಲಿಲಿ ಮಾಡಿದ್ವಲ್ಲ ATV, ಹಂಗೆ ಇರುತ್ತೆ ಆಬ್ವಿಯಸ್ಲಿ. ಇದು ATV ರೈಡು ಇದೆ ಇಲ್ಲಿ. ಬಾ ಜಿಪ್ಲೈನ್ ಹೋಗೋಣ ಫಸ್ಟ್. ಹಾಂ, ವಾವ್, ಪ್ಲಾಂಟೇಶನ್ ಅಂತೂ ಸಖತ್ತಾಗಿದೆ. ಇವಾಗ ನಾವು ಅದ್ರ ಮೇಲೆ ಜಿಪ್ಲೈನಲ್ಲಿ ಹೋಗ್ತಾ ವ್ಯೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಐ ಡೋಂಟ್ ನೋ, ಅವರೇ ಒಂದು ಆ್ಯಕ್ಷನ್ ಕ್ಯಾಮ್ರಾ ಕೊಟ್ಟರೆ ಶೂಟ್ ಮಾಡಿ ತೋರಿಸ್ಬೋದು, ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಇವಾಗ ಜಿಪ್ಲೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದ ಥರನೇ ಅವರು ಒಂದು ಆ್ಯಕ್ಷನ್ ಕ್ಯಾಮ್ರಾ ಕೊಟ್ಟಿದ್ರು, ಅದನ್ನು ನಮ್ಮ ಕೈಗೆ ಬೆಲ್ಟ್ ಹಾಕಿ ಫಿಕ್ಸ್ ಮಾಡ್ತಾರೆ, ಅದರಲ್ಲಿ ಚೆನ್ನಾಗಿ ರೆಕಾರ್ಡ್ ಮಾಡ್ಕೋಬೋದು. ತುಂಬಾ ಲಾಂಗೆಸ್ಟ್ ಜಿಪ್ಲೈನ್ ಇದು. ಆ್ಯಕ್ಚುಲಿ ನಾವು ಪುಣೆಯಲ್ಲಿ ಒಂದ್ಸತಿ ಜಿಪ್ಲೈನಲ್ಲಿ ಹೋಗಿದ್ವಿ, ಅದನ್ನು ಕೂಡ ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರಾ ಅನ್ಕೋತೀನಿ ಎಲ್ಲರೂ. ಸೊ ಅದು ಬಂದು 250 ಮೀಟರ್ ಜಿಪ್ಲೈನ್ ಇದ್ದಿದ್ದು, ಬಟ್ ಇದು 450 ಮೀಟರ್ ಜಿಪ್ಲೈನು. ತುಂಬಾ ಲಾಂಗೆಸ್ಟ್ ಜಿಪ್ಲೈನು, ಬಟ್ ಹೈಟ್ ಕಡಿಮೆ ಇತ್ತು. ಕೆಳಗಡೆ ಪೂರ್ತಿ ಟೀ ಪ್ಲಾಂಟೇಶನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂಥರ ಗಾಳಿಲಿ ಹಾರಾಡೋ ಥರ ಫೀಲ್ ಬರ್ತಾ ಇತ್ತು. ಆ್ಯಂಡ್ ಪರ್ ಪರ್ಸನ್ 500 ರೂಪೀಸ್ ಚಾರ್ಜ್ ಮಾಡಿದರು ಜಿಪ್ಲೈನ್ ಆಡೋದಕ್ಕೆ. ಆ್ಯಂಡ್ ಅವ್ರು ಫಿಕ್ಸ್ ಮಾಡಿರೋ ಕ್ಯಾಮ್ರಾದಲ್ಲಿರುವಂತಹ ಫುಟೇಜಸ್ನ ನಾವು ನಮ್ಮ ಡಿವೈಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಅಂದರೆ ಪರ್ ಪರ್ಸನ್ 250 ರೂಪೀಸ್. ಸೊ ಟೋಟಲಾಗಿ ಜಿಪ್ಲೈನ್ ವಿತ್ ವಿಡಿಯೋ ಬೇಕು ಅಂತ ಅಂದರೆ ಪರ್ ಪರ್ಸನ್ 750 ರೂಪೀಸ್ ಆಗುತ್ತೆ. ತುಂಬಾ ಜಾಸ್ತಿ ಏನಂತ ಇಲ್ಲ, ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಬಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಒಳ್ಳೆ ವಿಡಿಯೋ ಕೂಡ ಸಿಗುತ್ತೆ ನಮಗೆ. ಟೀ ಎಸ್ಟೇಟ್ ಒಳಗೆ ಜಿಪ್ಲೈನ್ ಆಡಿದ್ವಿ, ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಫುಲ್ ಟೀ ಪ್ಲಾಂಟೇಶನ್ ಏನಿದೆ ಫುಲ್ ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾನು ಅಟ್ಯಾಚ್ ಮಾಡಿರ್ತೀನಿ ಅದ್ರದ್ದು ವಿಡಿಯೋ, ಯು ಕ್ಯಾನ್ ಸಿ. ಇವಾಗ ಇಲ್ಲೇ ಎದುರುಗಡೆ ಪಾನಿಪುರಿ, ಚರ್ಮುರಿ, ಬೇಲ್ಪುರಿ ಎಲ್ಲ ಸಿಗುತ್ತೆ. ಸೊ ಚರ್ಮುರಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ. ವೆದರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ನೀವ್ಯಾರಾದರೂ ವಯನಾಡಿಗೆ ಬರೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತಲೇ ಹೇಳ್ಬೋದು. ಚರ್ಮುರಿ ತಿಂತಾ ಇದ್ದೀವಿ. ಇವರು ಬ್ಯುಸಿ ಇದ್ದಾರೆ. ಹಲೋ ಮಿಸ್ಟರ್ ಕೇಶವ MR. ಸೊ ನೋಡಿ, ನನ್ನ ತಲೆ ಕಟ್ ಮಾಡ್ತಾಳೆ, ಅದಕ್ಕೆ ನಾನು ದೂರ ಇರ್ತೀನಿ. ಹಾಂ, ಚೆನ್ನಾಗಿದೆ ಫ್ರೇಮ್ ಇದು.
ಸೊ ಯಾಕಿದೆ ಏನು ವಯನಾಡ್ ಟೀ ಎಸ್ಟೇಟ್ ಅಂತೂ ಸಕ್ಕತ್ತಾಗಿದೆ. ಜಿಪ್ ಲೈನ್ ಇರ್ಬೋದು ಎಲ್ಲದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಸ್ಟೇ ಕೂಡ ಅವಡಲ್ಲೇ ರೆಸಾರ್ಟ್ ಅಂತ ತುಂಬಾ ಬ್ಯೂಟಿಫುಲ್ಲಾಗಿತ್ತು. ನೀವು ಯಾರಾದರೂ ಈ ಬೆಂಗಳೂರು ಬ್ಯುಸಿ ಟ್ರಾಫಿಕ್ಕಿಂದ ಒಂದು ಬ್ರೇಕ್ ಬೇಕು ಅಂತ ಅನ್ಕೋತಾ ಇದ್ದರೆ ಯು ಕ್ಯಾನ್ ರಿಯಲಿ ಕನ್ಸಿಡರ್ ದಿಸ್ ಪ್ಲೇಸ್. ತುಂಬಾ ಒಳ್ಳೆಯ ಜಾಗ. ರೆಸಾರ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಜಿಪ್ ಲೈನ್, ಟೀ ಪ್ಲಾಂಟೇಷನ್ಸ್ ಎಲ್ಲದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡ್ರೈವ್ ಕೂಡ ತುಂಬಾ ಚೆನ್ನಾಗಿದೆ. ಘಾಟ್ ಸೆಕ್ಷನ್ಸ್ ಎಲ್ಲ ಇದೆ. ಡ್ರೈವಿಂಗ್ ಎಂಜಾಯ್ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ ಈ ರೋಡು. ಸೊ ಚೆನ್ನಾಗಿತ್ತ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಜಿಪ್ ಲೈನ್ ಅಷ್ಟೇ ತುಂಬ ಕ್ರೌಡ್ ಇಲ್ಲ. ಇವತ್ತು ಸಂಡೇ, ಹಂಗೆ ನೋಡ್ಬೇಕಂದ್ರೆ ನಾವು ಅದಕ್ಕೆ ಕಾಲ್ ಮಾಡಿಕೊಂಡು ತುಂಬ ಕ್ರೌಡ್ ಇರುತ್ತೆ ಅಂತ ಕೇಳಿದ್ವಿ. ಏನಿಲ್ಲ, ಡೈರೆಕ್ಟಾಗಿ ಬನ್ನಿ ಅಂದರು. ಡೈರೆಕ್ಟ್ ಓಕೆ, ನೀವೇ ನೋಡ್ಬೋದು. ಎಲ್ಲ ಫುಲ್ಲು ಬಂದಂಗೆ ಕ್ಲಿಯರ್ ಆಗ್ತದೆ. ಕ್ಯೂ ಅಂತ ಎಲ್ಲ ಏನಿಲ್ಲ, ಕ್ಯೂ ಸಿಸ್ಟಮ್ ಅಂತೇನಿಲ್ಲ. ಬಗ್ಗಿ ರೈಡ್ ಕೂಡ ಇದೆ ಇಲ್ಲಿ. ಬಗ್ಗಿ ರೈಡು, ಜಿಪ್ ಲೈನು ಮತ್ತು ಜಿಪ್ ಸೈಕಲ್ ಇದೆ. ಮತ್ತೆ ಒಂದು ಸ್ವಿಂಗ್ ಇದೆ, ಜಾಯಿಂಟ್ ಸ್ವಿಂಗ್ ಇದೆ. ಸೊ ಸೂಪರ್ ಆಗಿದೆ. ವೆದರ್ ತುಂಬ ಚೆನ್ನಾಗಿದೆ, ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ. ಡ್ರೋನ್ ಶಾಟ್ಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಆ್ಯಡ್ ಮಾಡ್ತಾಳೆ ನೋಡಿ. ಸೊ ಎಸ್, ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್. ನೌ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬೆಂಗಳೂರು. ತುಂಬಾ ಬೇಜಾರಾಗಿದ್ದಂತೂ ಹೌದು, ಇಷ್ಟು ಬೇಗ ಈ ಜಾಗ ಬಿಟ್ಟು ಬೆಂಗಳೂರಿಗೆ ಹೋಗಬೇಕಲ್ಲ ಅಂತ. ಹಾಗಂತ ಇಲ್ಲೇ ಇರೋಕ್ಕಂತೂ ಆಗಲ್ಲ. ವಾಪಸ್ ನಮ್ಮ ಊರಿಗೆ ಹೋಗಲೇಬೇಕು, ನಮ್ಮ ಕೆಲಸನ ಕಂಟಿನ್ಯೂ ಮಾಡಲೇಬೇಕು. ಲೈಫ್ ಹ್ಯಾಸ್ ಟು ಮೂವ್ ಆನ್. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇದೇ ಥರ ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಒಳ್ಳೆಯದನ್ನೇ ಮಾತಾಡ್ತಾ ಇರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.